ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತೋಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಿಂದಿನ ವಿಡಿಯೋದಿಂದ ಇದು ಮುಂದಿನ ಭಾಗ ಇರೋದು. ಇದೇ ಥರ ತುಂಬ ಭಾಗಗಳು ಬರ್ತಾನೆ ಇರ್ತವೆ. ನೀವು ಈ ಭಾಗಗಳನ್ನು ನೋಡ್ತಾನೆ ಇರಬೇಕು. ಯಾಕಂದರೆ 10 ನಿಮಿಷದ ವಿಡಿಯೋ ಅಥವಾ 11 ನಿಮಿಷದ ವಿಡಿಯೋನ ಹಾಕ್ತಾ ಇದ್ದೀನಿ. ಒಮ್ಮೆ ಅರ್ಧ ತಾಸಿಂದು 20 ನಿಮಿಷದ ಹಾಕ್ಬಿಟ್ರೆ ಎಲ್ಲರಿಗೂ ಬೇಜಾರಾಗುತ್ತೆ. ಒಳ್ಳೆ ಸುಂದರವಾದ ಜಾಗ, ಕಣ್ಣು ತುಂಬಿಕೊಳ್ಳುವಂಥ ಒಂದು ಸುಂದರ ಸ್ಥಳವನ್ನು ನೋಡಬೇಕಲ್ವಾ ಎಲ್ಲರೂ. ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ವಿಡಿಯೋನ ಹಾಕ್ತಾ ಇದ್ದೀನಿ. ಎಲ್ಲರೂ ನೋಡಿ ಬೇಜಾರಾಗ್ದೇನೆ ಇಂಥ ಸ್ಥಳಗಳನ್ನು ನೋಡೋಕ್ಕೆ ಪುಣ್ಯ ಮಾಡಿರಬೇಕು. ನನಗಂತೂ ತುಂಬಾ ಖುಷಿಯಾಗಿದೆ. ನಾನಂತೂ ಎಷ್ಟು ಖುಷಿಯಾಗಿದ್ದೇನೆ ಅಂದರೆ, ಈ ಕಾಡು ಜನಗಳನ್ನ ಊರಲ್ಲಿ ತೊಗೊಂಬಂದ್ಬಿಟ್ರೆ ಹೆಂಗೆ ಆಡ್ತಾರೆ, ನನಗೆ ಹಂಗಾಗ್ಬಿಟ್ಟಿದೆ. ನನ್ನನ್ನು ತೊಗೊಂಡೋದು ಅಲ್ಲಿ ಏನು ಗೊಮಟೇಶ್ವರ ಹತ್ರ ಬಿಟ್ಟರು ನೋಡಿ, ನಾನು ಹಾಗೆ ಆಡ್ತಾ ಇದ್ದೀನಿ. ಯಾಕಂದರೆ ಅಷ್ಟು ವಿಪರೀತ ಖುಷಿ, ಸಂತೋಷ ತುಂಬಿ ತುಳುಕ್ತಾ ಇದೆ ನನಗಂತೂ. ಆ ಖುಷಿ, ಸಂಭ್ರಮ, ಸಂತೋಷ ಅಂತೂ ಹಿಡಿಯೋಕ್ಕೆ ಆಗಲ್ಲ, ಅದು ಹೇಳೋಕ್ಕೂ ಆಗಲ್ಲ. ಅಷ್ಟು ಖುಷಿ ಸಂಭ್ರಮದಲ್ಲಿದ್ದೀನಿ. ನನ್ನ ಮಗಳು ಮುಜ್ಜೆ ಮಾಡ್ತಾ ಇರೋದು ಖುಷಿ ಇದೆ ಇಲ್ಲ ಗೊತ್ತಿಲ್ಲ ನನಗೆ. ಆ ಸ್ಥಳಕ್ಕೆ ಹೋಗಿರುವಂಥ ಖುಷಿನೇ ಬೇರೆ. ಯಾಕಂದ್ರೆ ಅದು ಚಿಕ್ಕ ವಯಸ್ಸಿಂದ ಇರುವಂಥ ಆಸೆ. ಅವಾಗಿಂದ ಬರೀ ಕೇಳ್ತಾನೆ ಇದ್ದೀನಿ ಕಿವಿಯಿಂದ, ಓ ಗೊಮ್ಮಟೇಶ್ವರ, ಶ್ರಾವಣ ಬೆಳಗೊಳ ಅನ್ನೋದು ಕೇಳ್ತಾನೆ ಇದ್ದೀನಿ. ಕಣ್ಣಿಂದ ನೋಡಿರಲಿಲ್ಲ. ಎಲ್ಲೇ ನೋಡಿದ್ರು ಫೋನಲ್ಲೇ ನೋಡಬೇಕು. ಇಲ್ಲಿವರೆಗೂ ಕಣ್ಣಾರೆ ಅದನ್ನು ನೋಡೇ ಇರಲಿಲ್ಲ ನಾನು. ಇವಾಗ ಬಂದಿದ್ದೀನಲ್ಲ, ಅದಕ್ಕೋಸ್ಕರ ಕಾಡು ಜನರನ್ನು ಊರಲ್ಲಿ ತಂದು ಬಿಟ್ಟಂಗೆ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಆ ರೀತಿ ನಾನು ಹೇಗೆ ನೋಡ್ತಾ ಇದ್ದೀನಿ ಅಂದರೆ, ನಿಜವಾಗ್ಲೂ ಯಾರಾದ್ರೂ ನನ್ನ ನೋಡಿಬಿಟ್ರೆ ಯಾವ ಗಾಡಿಯಿಂದ ತಪ್ಪಿಸ್ಕೊಂಬಂದ್ಲು ಅಮ್ಮ ಅನ್ಬೇಕು. ಆ ರೀತಿ ಎಲ್ಲನೂ ನೋಡ್ತಾನೆ ಇರೋದು. ನೆಲನೇ ನೋಡೋದು ಬೇಡ, ಮೇಲೆ ಸುತ್ತಮುತ್ತ ಎಲ್ಲ ನೋಡ್ತಾ ಇರೋದು. ಯಾಕಂದರೆ ನನಗೆ ಅಷ್ಟೊಂದು ಹುಚ್ಚು. ನನಗೆ ಗಿಡ, ಮರ, ಬೆಟ್ಟ, ಗುಡ್ಡ, ಕಾಡು ನೋಡಿದ್ರೆ ಅಷ್ಟು ಪ್ರೀತಿ ನನಗೆ. ನನಗೆ ಅಷ್ಟೊಂದು ಅದ್ರ ಮೇಲೆ ಆಸೆ ನನಗೆ ನೋಡಬೇಕು ಅನ್ನೋದು. ಈ ರೀತಿ ನೋಡಿ, ಇಲ್ಲಿ ಫಸ್ಟು ನಮ್ಮದೇ ಫಸ್ಟ್ ಗೇಟು ಇದು ಎಂಟ್ರೆನ್ಸ್. ಬೆಟ್ಟ ಹತ್ತಕ್ಕೆ ಗೇಟ್ ಇನ್ನೂ ಓಪನ್ ಮಾಡಿಲ್ಲ. 6 ಗಂಟೆಗೆ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. 6:15 ಆಯಿತು, ಇನ್ನೂ ಮಾಡಿಲ್ಲ. ಇವಾಗ ಮಾಡ್ತಾರೇನೋ ಅಂತ ವೇಟ್ ಮಾಡ್ತಾನೇ ಇದ್ದೀವಿ. ಇವಾಗ ಬಂದರು ಸೆಕ್ಯೂರಿಟಿ. ಇವಾಗ ಗೇಟ್ ಓಪನ್ ಮಾಡೋಕ್ಕೆ ಅವ್ರು ಏನು ಮಾಡಿದ್ರು, ಪಲ್ಟಿ ಮಾಡಿದ್ರು. ಹೇಗೆ ಪಲ್ಟಿ ಮಾಡಿದ್ರು ಅಂದರೆ, ಗೇಟ್ ಓಪನ್ ಮಾಡಬೇಕು, ಬೀಗ ಒಳಗಡೆಯಿಂದ ಹೋಗಿ ತೊಗೊಂಬರ್ಬೇಕು. ಒಳಗಡೆ ಹೋಗ್ಬೇಕಂತ ಅವ್ರು ಏನು ಮಾಡಿದ್ರು, ಅಲ್ಲಿಂದ ಹಂಗೆ ಜಂಪ್ ಮಾಡೋಕ್ಕೆ ಹೋಗಿ ಕಾಲಿಗೆ ಗೇಟ್ ಮಾಡ್ಕೊಂಡ್ರು. ಈ ಥರ ಎಡ್ಬಟ್ಟು ಅವಸರ. 2 ನಿಮಿಷ ಲೇಟ್ ಆಗಲಿ ಪರವಾಗಿಲ್ಲ, ಏನಾಗಲ್ಲ. ಆದರೆ ಅವರು ಅವಸರ ಮಾಡಿ ಕಾಲಿಗೆ, ಮೊಳಕಾಲಿಗೆ ಬರೋಬ್ಬರಿ ಕಲ್ಲೇ ಬಡಿತದು. ಮೂಲಿ ಇದೆ ನೋಡಿ, ಇದ್ರದ್ದು ಕಂಬದ ಮೂಲಿ, ಅದನ್ನೇ ಬಿಡಿತು ಪಾಪ. ಅದು ಮೊಳಕಾಲಿಗೆ ಎಷ್ಟು ಜೋಮ್ ಇರುತ್ತೆ ಗೊತ್ತಲ್ವ. ಅದು ಪಾಪ ಅನಿಸುತ್ತೆ ನನಗಂತೂ. ಕಷ್ಟ ಬಿದ್ದು ಹೆಂಗೋ ಗೇಟ್ ಓಪನ್ ಮಾಡಿದ್ರು. ಗೇಟ್ ಓಪನ್ ಮಾಡಿದ್ಮೇಲೆ ಇನ್ನು ನಮಗೆ ಬೆಟ್ಟ ಹತ್ತೋ ಕಾರ್ಯಕ್ರಮ. ಹೆಂಗೆ ಅಂದರೆ, ಒಂದು ದೊಡ್ಡ ಸವಾಲು ಇವಾಗ ನಮಗೆ ಎಲ್ಲರೂ ಚಾಲೆಂಜ್ ಮಾಡಿ ಬೆಟ್ಟ ಹತ್ತಾ ಇದ್ದೀರಿ. ಫಸ್ಟ್ ಚಾಲೆಂಜ್ ಮಾಡಿದ್ದೆ ನಾನು. ನೋಡಿರಿ, ನಾನೇ ಫಸ್ಟ್ ಬೆಟ್ಟ ಹತ್ತೋದು, ನಾನು ನಡೆಯೋಕ್ಕೆ ತುಂಬ ಫಾಸ್ಟು ಅಂತ ಅಂದ್ಕೊಂಡು ಬಂದ್ವಿ. ಬರೋಷ್ಟರಲ್ಲಿ ಸೆಕ್ಯೂರಿಟಿನ ಅಡ್ಡ ಕೈ ಹಾಕ್ಬಿಟ್ಟ. ಎಲ್ಲೇ ಹೋಗ್ತಿದ್ದೀಯಮ್ಮ, ತೊಗೊಂಬ ನೀನು ಬ್ಯಾಗು, ಏನಿದೆ ಬ್ಯಾಗಲ್ಲಿ ನೋಡೋಣ ಅಂತ. ಅಯ್ಯೋ ಅಣ್ಣ, ಏನಿಲ್ಲ ಅಂದೆ. ಏನಿಲ್ಲ ಅಂದರೆ ನಾನು ಬಿಡಲ್ಲ, ಏನಿದೆ ನೋಡೋಣ. ಆಮೇಲೆ ತೋರಿಸಿದ್ವಿ ಬ್ಯಾಗಲ್ಲೆಲ್ಲ ಬಟ್ಟೆ ಗಿಟ್ಟೆ ಏನಿದ್ರೆ ಏನು ತೊಗೊಂಡು ಹೋಗಂಗಿಲ್ಲ, ಎಲ್ಲ ಇಲ್ಲೇ ಇಟ್ಟು ಹೋಗ್ಬೇಕು. ನಿಮ್ಮ ತಿಂಡಿ ತಿನಿಸುಗಳು, ಆಮೇಲೆ ತಂಬಾಕು, ಅದು ಇದು ಎಲ್ಲ ಇರುತ್ತಲ್ಲ ಅಂತ. ಅಣ್ಣ, ನಮ್ಮ ಹತ್ರ ಏನೂ ಇಲ್ಲ, ಒಂದು ಜೊತೆ ಬಟ್ಟೆ ಇದೆ, ಅದು ಹುಡುಗನಿಗೆ ಮಾಡೋಕ್ಕೆ ಅಂತ. ಆಮೇಲೆ ಇಲ್ಲಿ ನಮಗೆ ಹುಡುಗರಿಗಿಂತ 2 ಪಾಕೆಟ್ ಬಿಸ್ಕೆಟ್ ಇದೆ ಅಂತ ಹೇಳಿದೆ. ಇಲ್ಲಮ್ಮ, ನೀನು ಬಟ್ಟೆ ಬಿಸ್ಕೆಟ್ ಎಲ್ಲ ಇಲ್ಲೇ ಇಟ್ಬಿಟ್ಟು ನೀನು ಪೂಜೆಗೆ ಏನು ಬೇಕೋ ಅದನ್ನು ಮಾತ್ರ ಎತ್ಕೊಂಡು ಹೋಗು ಅಂದ. ಸರಿ ಆಯಿತು ಅಣ್ಣ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಎಲ್ಲ ಅಲ್ಲೇ ಇಟ್ಬಿಟ್ಟು ನಮ್ಮ ಬ್ಯಾಗ್ಗಳನ್ನು ಎತ್ಕೊಂಡು ನಾವು ಹೋಯ್ತಾ ಇದ್ವಿ. ಒಂದೇ ಬ್ಯಾಗ್ ತೊಗೊಂಡಿತ್ತು, ಮತ್ತು ಪೂಜೆ ಸಮಯಕ್ಕೆ ನಮ್ಮ ಅಕ್ಕನ ಹತ್ರ 2 ಬಾಟ್ಲು ನೀರು ಎತ್ಕೊಂಡು ನಾವು ಜಾಗ ಬಿಟ್ವಿ. ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ಬೆಟ್ಟ ಹತ್ತಕ್ಕೆ ಫಸ್ಟು ಮುಂದಾಗಿರೋದೇ ನಮ್ಮ ಪಮ್ಯ, ದೊಡ್ಡ ಮನುಷ್ಯ. ಬೆಟ್ಟ ಫಸ್ಟ್ ತುದಿಯಲ್ಲಿ ಅವನೇ ಮುಂದಿದ್ದ, ಲಾಸ್ಟಲ್ಲಿ ಬೆಟ್ಟ ಹತ್ತೋವರೆಗೂ ಅವನೇ ಮುಂದು. ನಾನು ಹೇಳಿದ್ನಲ್ಲ, ಚಾಲೆಂಜ್ ಮಾಡಿದ್ದಲ್ಲ, ನಾನೇ ಫಸ್ಟು ಬೆಟ್ಟ ಹತ್ತೋದಂತ. ಲಾಸ್ಟಲ್ಲಿ ಹೋಗಿದ್ದೆ ನಾನು. ಈ ಥರ ನನ್ನ ಸವಾಲು ನೋಡಿ. ಹೇಳಿದ್ದು ನಾನೇ, ಇರೋದು ಹಿಂದೆ ನಾನೇ. ಹತ್ತಕ್ಕಾಗ್ದೇ ಒದರ್ತಾ ಇರೋದು. ಅಲ್ಲಿ ಆದರೆ ಹತ್ತೋಷ್ಟರಲ್ಲಿ 2 ಸತಿ ಕೂತಿದ್ದೀನಿ. ಆದರೆ ಸ್ವಲ್ಪ ಅಲ್ಲಿ ನಿಂತ್ಕೊಂಡು ನೀರು ಕುಡ್ಕೊಂಡು ಹತ್ತಾ ಇದ್ವಿ. ತುಂಬಾ ಖುಷಿ ಆಯಿತು. ನೋಡಿದ್ರೆ ಹೆಂಗಂತಂದ್ರೆ ನೋಡಿ, ಹಿಂಗೆ ಕಾಣ್ತಾ ಇದೆ. ಎಷ್ಟು ಸುಂದರವಾದ ವಾತಾವರಣ, ಎಷ್ಟು ಸುಂದರವಾದ ಜಾಗ. ನೋಡ್ತಾ ಇದ್ದರೆ ಕಣ್ಣಿಗೆ ತಂಪು, ಇಂಪು ಅನ್ನೋದು ತುಂಬಾ ತುಂಬಿ ತುಳುಕ್ತಾ ಇದೆ. ಆ ಸೌಂದರ್ಯ ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಬೆಳಗಿನ ಸೂರ್ಯ ನೋಡಿ ಎಷ್ಟು ಚೆಂದ ಬರ್ತಾ ಇದ್ದಾನೆ. ಈ ಒಂದು ದೊಡ್ಡ ಸಂಭ್ರಮ ಅಂತಲೇ ಹೇಳ್ಬೋದು. ಮಗನ ಮುಂಜಿಗೆ ಅಷ್ಟು ಖುಷಿ ಪಟ್ಟಿಲ್ಲ ನಾನು, ಆದರೆ ಅಲ್ಲಿ ನೋಡಿರೋದು ಎಲ್ಲ ವಾತಾವರಣಕ್ಕೆ ನನಗೆ ಅಷ್ಟೊಂದು ಖುಷಿ, ಸಂಭ್ರಮ. ಅದರಲ್ಲಿ ನನ್ನ ಕುಟುಂಬ ಎಲ್ಲ ಜೊತೆಯಲ್ಲಿದೆ, ಅದು ಒಂದು ದೊಡ್ಡ ಸಂಭ್ರಮ. ಅದರಲ್ಲಿ ನಮ್ಮ ಅಣ್ಣ ಜೊತೆಯಲ್ಲಿದ್ದಾನಲ್ಲ, ಅದೊಂದು ಇನ್ನೂ ದೊಡ್ಡ ಸಂಭ್ರಮ ನನಗೆ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಈ ರೀತಿ ನಾವು ಇಬ್ಬರು ಕೂಡಿ ಮಾತಾಡಿದ್ವಿ, ಇದು ಮಾಡಿದ್ದು. ಸ್ವಲ್ಪ ದಿವಸ ಏನಾಯಿತು ಗೊತ್ತಿಲ್ಲ, ನಮ್ಮದು ಕಾಟಾಚಾರ, ಏನು ಗ್ರಾಚಾರನೋ ಎಂಥದ್ದು ಗೊತ್ತಿಲ್ಲ, ಅದೇನೋ ಆಗ್ಬಿಡ್ತು. ಹೋಗಿ ಬಿಡೋದೆಲ್ಲ ನೆನೆಸ್ಕೊಂಡು ಮತ್ತೆ ಹಳೇದೇನೋ ಅಂತಲ್ಲ, ಹಂಗಾಗೋದು. ಟೈಮ್ ಸುಮಾರು ಇದ್ದಾಗ ಏನೇನು ಆಗ್ತಾವಂತ ಆಗೋಯ್ತದೆಲ್ಲ.
ಇವಾಗ ಫುಲ್ ಎಂಜಾಯ್ ಮಾಡಿಬಿಟ್ಟು ಎಲ್ಲ ಸೇರಿಬಿಟ್ಟು ಬೆಟ್ಟ ಹತ್ತಾ ಇದ್ವಿ. ನೋಡ್ಕೊಂಬನ್ನಿ ಫ್ರೆಂಡ್ಸ್, ನಮ್ಮ ಬೆಟ್ಟ ಹತ್ತೋ ಕಾರ್ಯಕ್ರಮನ ಯಾವ ರೀತಿ ನಡೀತಾ ಇದೆ ಮತ್ತು ನಮ್ಮ ಪೂಜೆ ಪುನಸ್ಕಾರ ಎಲ್ಲ ಯಾವ ರೀತಿ ಆಗುತ್ತೆ. ಮೇಲೆ ಬೆಟ್ಟ ಹತ್ತಿದ ಮೇಲೆ ನಾವು ಅಕ್ಕಿ ಏರಿಸಿ ಪೂಜೆ ಎಲ್ಲ ಮಾಡ್ತೀವಿ. ಅಲ್ಲಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ಹೋಗಿ ದೇವ್ರ ಹತ್ರ ಕೂತ್ಕೊಂಡು ನಿಂತ್ಕೊಂಡು ಮಾಡ್ಬೋದು, ಕೂತ್ಕೊಂಡು ಮಾಡ್ಬೋದು. ಅಲ್ಲಿ ನಾವು ಅಕ್ಕಿ ಏರಿಸೋದೆಲ್ಲ ಇರುತ್ತೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ಇಲ್ಲಿ ನೋಡಿ ನಮ್ಮ ತಂಡ ಎಲ್ಲ ಬರ್ತಾಯಿದೆ, ನೋಡ್ತಾ ಇರ್ಬೋದು ನೀವು. ಲಾಸ್ಟಲ್ಲಿರೋದೇ ನಾನೇ, ಫಸ್ಟಲ್ಲಿರೋದೇ ಪಮ್ಯ. ಇವಾಗ ಪಮ್ಮೆನೇ ಫಸ್ಟು ಬೆಟ್ಟ ಹತ್ತೋಕ್ಕೆ ರೆಡಿಯಾಗಿ ಓಡ್ತಾ ಇರೋದು. ಅವನು ಎಷ್ಟು ಫಾಸ್ಟ್ ಇದ್ದಾನೆ, ಹೋಗೋವರೆಗೂ ಹಾಗೆ ಬರೋವರೆಗೂ ಹಾಗೆ ಇದ್ದ ಅವನು. ನೋಡ್ಕೊಂಬನ್ನಿ ಫ್ರೆಂಡ್ಸ್. ಅಲ್ಲಿಗೇನು ಬೇಡ, ಬಾ ಇಲ್ಲೇ ಹೋಗು. ಬಾ ಈ ಜನ ಕಟ್ಟಿ ಅಟ್ಟರಿ ಅಲ್ಲಿದ್ದಲ್ಲಿ ಟ್ಯಾಕ್ಟರ್ ಮಣ್ಣು ನಾಳೆ ತಂದಾರೆ, ಸಿಮೆಂಟ್ ತಾನು ತಂದಾರೆ. ಜಯ ಶ್ರೀ ಓಂ ನಮಃ ಶಿವಾಯ, ಜಯ ಶ್ರೀ ಓಂ ನಮಃ ಶಿವಾಯ. ಅಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದಿಲ್ಲ ಅಂತ ಬರೋಲ್ಲ ಅಂತ ಕೇಳಿದ್ರೆ ಏನೇನು ಹೇಳ. ಚಂದ ವಿಡಿಯೋ ಮಾಡಿ ನೀಟಾಗಿ ಬರ್ಬೇಕೆಲ್ಲ ಸುತ್ತ.
ಇದೇ ಕನ್ನಡ ಅಕ್ಷರ ಕೆತ್ತ ಕನ್ನಡ ಅಲ್ಲ ಹಳೆಗನ್ನಡ ಇದು 24 ಮಂದಿ ಇಲ್ಲಾರ ನೋಡ್ರಿ ಇಲ್ಲಮ್ಮ ಲುಂಗಿ ಬಿಸ್ತು ಒಂದೇ ಒಟ್ಟ ಗುಡಿ ಇಲ್ಲ ಒಂದೇ ಲಾಗಟ್ ಕೊಡ್ಲಿಕ್ಕೆ ನಾನೇ பாப்பா வெற்றி அடைஞ்சிட்டேன் பக்கத்துல வந்துட்டேன் 11 12 ಮಾಡಿದಳು 40 பண்ணிட்டான் அது மாதிரி கிடையாது